ಯವ್ವ ಸಮಾಧಾನ ಸಮಾಧಾನ. ಓಕೆ ಶಾಂತ, ಅದು ದಮ್ಮಿಂದ ಅದು ಏನ್ ಹೇಳರ್ ತುಂಬಾ ಪಟ್ನ. ಯವ್ವ ನೀ ತ್ರಾಸ್ ತಗೋಬೇಡ, ಸಮಾಧಾನ ಮಾಡ್ಕೊ ಸ್ವಲ್ಪ. ಯವ್ವ ನಿಧಾನ ನಿಧಾನ ನಿಧಾನ, ಸಮಾಧಾನ ಮಾಡ್ಕೋಬಿ. ಏನಾಗಿಲ್ಲ, ಯಾಕಷ್ಟು ತ್ರಾಸ್ ಮಾಡ್ಕೋತಿ? ಅವ ಸುಮ್ಮನೆ ಹಿಂಗೆಲ್ಲ ಮಾಡಿ ನೀ ನನಗೊಂಥರ ಮಾಡ್ತೀನಿ ನೋಡವ. ಮಾತಾಡಕ್ ಇದ ಹೊತ್ತು ಗೊತ್ತು. ಏನ್ ಒಂಥರ ಮಾಡೋದು? ಬ್ಯಾಡ ಅಂದ್ಮೇಲೆ ಮುಗಿದೋತು. ನಾವ್ ಇಲ್ಲಿ ಕೊಟ್ಟು ಮದ್ವಿ ಮಾಡಲ್ಲ. ಏನ್ ನೀ ಹೇಳ್ದಂಗ ಆಗ್ಬೇಕಂತ ಮಾಡಿ ಏನ? ಮನುಷ್ಯರು ಮನಿ ಮಂತ್ಯಾನ ಹಿರಿಯರು ಮರ್ಯಾದಿ ಏನಾರ ಐತೆ ಇಲ್ಲ ನಿನಗ? ನಿನಗ ಯಾಕ ಬೇಡ ಅಂದೆ ಅಂತ ತಿಳ್ಕೊ. ಅವ್ರವ್ವ ಸರಿ ಇಲ್ಲ, ಅವ್ರವ್ವನ ನಡತೆ ಸರಿ ಇಲ್ಲ. ನನಗೆ ಸುದ್ದಿ ಗೊತ್ತು, ಎಲ್ಲ ಊರ್ ಮಂದಿಗೆ ಗೊತ್ತು, ನಿನಗೆ ಗೊತ್ತಿಲ್ಲ ಅಷ್ಟೇ. ಯಾಕಂದ್ರೆ ನೀವು ಈಗ ಹುಡ್ದಾರಲ್ಲ, ಮೊದ್ಲೆಲ್ಲ ವಯಸ್ಸಿನಾಗ ಏನು ಮಾಡ್ಯಾಳ ಎಲ್ಲ ಗೊತ್ತಾ. ಮನೆಗೆ ಸೊಸಿಯಾಗಿ ಹೋಗ್ಬೇಡ, ಹೇಳೋದು ಕೇಳು. ಆತ ಅರ್ಥ ಆತ? ಅವ್ರವ್ ಸರಿ ಇಲ್ಲ ಅಂದ್ರೆ ಅದು ಮಗನೂ ಸರಿ ಇಲ್ಲನೋ. ಎಷ್ಟು ಮಂಡದಿ ಹುಡುಗಿ ನೀನು. ಅಲ್ಲ, ಅಷ್ಟು ಬೇಡ ಅಂತದಾರ ಅವ್ರ ಅಂದ್ಮೇಲೆ ಬಿಟ್ಬಿಡು ಹೋಗ್ಲಿ. ತಾಯಿಗಿಂತ ಹೆಚ್ಚಿಂದ ಏನೈತಿ? ನೀ ಯಾರ ಮದುವೆ ಮಾಡ್ಕೊಂಡ್ರೆ ಗಂಡಕ್ಕನ ಎಲ್ಲರೂ ತಾಯಿ ಆಗಕ್ಕೆ ಸಾಧ್ಯ ಇಲ್ಲ. ಅತಿಯಮ್ಮ ನಿಮ್ಗೇನು ಗೊತ್ತು? ನಿಮ್ಗಿದೆಲ್ಲ ಗೊತ್ತಾಗಲ್ಲ, ನೀವು ಸುಮ್ಮನಿರ್ರಿ. ಹೌದು, ಯಾರಿಗೆ ಏನು ಗೊತ್ತಾಗಲ್ಲ, ನಿನಗ ಒಬ್ಬಕಿಗೆ ಎಲ್ಲ ಗೊತ್ತಾಗದು. ನಾವು ಮಾತ್ರ ಅವ್ನ ಕೂಟ ಅವ್ರ ಮಂತ್ಯಾಂದಾಗ ಮದುವೆ ಮಾಡಲ್ಲ ನಿನ್ನ ಅಷ್ಟೇ. ಏನ ಬೇಕಾದಾಗವಲ್ತಕ್ಕದ. ಇವ 2 ದಿನ ಬೇಜಾರು ಮಾಡ್ಕೊಂತಾಳ, ತಾನ ಸುಮ್ಮಕ್ಕಳ. ನೀ ಸುಮ್ಮನಿರು, ನಾನು ಹೋಗಿ ಆ ಚಂದ್ರ ಕಡೆನೇ ಮಾತಾಡ್ಬಿಡ್ತೇನೆ. ಅತ್ತಿಯರ ನೀವು ಸಮಾಧಾನ ಮಾಡ್ಕೊರಿ, ಏನಾಗಲ್ಲ. ಅವ್ರು ಹೋಗ್ಯಾರಲ್ಲ ಮಾತಾಡಕ. ಚಂದ್ರು ಚಂದ್ರು ಹೋ ಶ್ರೀಮಂತರ ಪಾದ ಬಡವ್ರ ಮನಿಗೆ ಬರ್ಬೇಕು. ಏನಪ್ಪಾ ಇವತ್ತು ನನ್ನ ನೆನ್ಸ್ಕೊಂಡ್ಬಿಟ್ಟಿ? ಬಾ ಒಳಗ್ ಬಾ. ಬರ್ರಿ ನಿಮ್ಮಂತರ ಪಾದ ನಮ್ಮಂತರ ಮನಿ ಒಳಗ್ ಬರ್ಬೇಕು. ಅಂದ್ರೆ ದೇವ್ರು ನಮಗೂ ಒಳ್ಳೇದ್ ಮಾಡ್ತಾನ. ಬರ್ರಿ ಕುಂದ್ರ ಬರ್ರಿ. ಅಲ್ಲೋ ಚಂದ್ರು, ಏನ್ ನೀ ಮಾಡಾಕತ್ತಿರೋದು? ಈಗ ಒಬ್ಬ ದೋಸ್ತ್ ಇನ್ನೊಬ್ಬ ದೋಸ್ತನ ಮನೆಗೆ ಬಂದ್ರ ಅವ್ರ ತಂಗಿನ ಲವ್ ಮಾಡಬಾರ್ದ್ಲಿ. ಅವ್ರ ತಂಗಿನ ನಮ್ಮ ತಂಗಿ ಅಂತೇಳಿ ತಿಳ್ಕೊಬೇಕು. ಯಾಕ ನಮ್ಮವ್ವನ್ ನಿಮ್ಮವ್ವ ಅಂತ ತಿಳ್ಕೊತೀರಿ, ನಮ್ಮಪ್ಪಾರ ನಿಮ್ಮಪ್ಪಾರ ಅಂತ ತಿಳ್ಕೊತೀರಿ. ನಮ್ಮ ಮನೆಯವ್ರು ನಿಮ್ಮ ಮನೆಯವ್ರ ಗತೆ ನೋಡಿದ್ಮೇಲೆ ತಂಗಿನ ಯಾಕೆ ಪ್ರೀತಿ ಮಾಡ್ತೀರಿ? ತಂಗಿನ ತಂಗಿ ಅಂತೇಳಿ ತಿಳ್ಕೊಬೋದಲ್ಲ. ಅಲ್ಲ ನಾನೇನ್ ಮಾಡ್ಲಿ? ನೀನ ನೋಡಿಪ್ಪ, ನಿಮ್ ತಂಗಿನ ಅಲ್ಲ ನಂಗೆ ಇಷ್ಟಪಟ್ಟಿದ್ದು. ನಾನು ತಲೆ ಒಳಗೂ ಇದ್ದಿದ್ದಿಲ್ಲ ಸಿದ್ಧ, ನಾನು ಸುಳ್ಳು ಹೇಳಾಕತ್ತಿಲ್ಲ. ಕರೇನು ಆಕೆಯಾಗೆ ನನಗೆ ಹೇಳಿದ್ದು. ಒಲ್ಲೆ ಅಂತ ನೀ ಅನ್ಬೇಕು. ನಂಗೆ ಇಷ್ಟ ಇಲ್ಲ, ನಾ ಹಂಗೆ ನೋಡಿಲ್ಲ ಅಂತ ಅಂದ್ಬಿಟ್ರೆ ಮುಗಿದೋಕಿತ್ತಪ್ಪ. ನಾ ಏನು ಮಾಡ್ಲಿಪ್ಪ, ನಾನು ಇಷ್ಟ ಇಲ್ಲ ಅಂತ ಹೇಳಿದೆ. ಕೇಳುವಳ್ಳಕ್ಕೆ ನಂಗೆ ಇಷ್ಟನೇ ಇಲ್ಲ ಅಂತ ಹೇಳಿದೆ ನಾನು. ಏನ್ ಮಾಡೋದಪ್ಪ, ಈಗ ಇಷ್ಟಪಟ್ಟೇನಿ ಅಂತಾಳ, ಸಾಕಾಗೈತಪ್ಪ. ಮನಿ ಒಳಗ ದಿನಾ ಬೆಳಿಗ್ಗೆ ಹೊಂಟ್ರ ಅದ್ರ ಬಗ್ಗೆ ಜಗಳ. ನಂಗೆ ಕರೆನ ನಾನು ಇದ್ದಿದ್ದೆ ಹೇಳ್ತೇನೆ ಚಂದ್ರು, ನನಗೂ ನಮ್ಮ ತಂಗಿ ನೀ ಮನಿ ಕೊಡಕ್ಕೆ ಇಷ್ಟ ಇಲ್ಲಪ್ಪ. ಯಾಕಂತ ಗೊತ್ತಿಲ್ಲ, ನಮ್ಮವ್ವ ನಮ್ಮಪ್ಪ ಬೇಡ ಅಂದಾರ ಅಂದ್ಮೇಲೆ ಮುಗೀತು. ಅದಕ್ಕೆ ನಂಗೆ ಕೊಟ್ಟು ಮದ್ವೆ ಮಾಡಕ್ಕೆ ಇಷ್ಟ ಇಲ್ಲ ಚಂದ್ರು. ಇಷ್ಟ ಇಲ್ಲ ಅಂದ್ರೆ ನಾನಾರ ಏನು ಮಾಡ್ಲಿಪ್ಪ? ಆಯ್ತು, ನಿಮ್ಮ ತಂಗಿಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂದ್ರೆ ಮಾಡ್ಕೊರಿ, ಯಾರು ಬೇಡ ಅಂತಾರ? ಚಂದ್ರು, ಇಷ್ಟು ಒಳ್ಳೆ ಮನಸ್ಲಿ ನಿನಗೆ. ಅದು ಏನು ಮಾಡ್ಬೇಕಪ್ಪ? ನಮ್ಮ ತಂಗಿ ನಮ್ಮ ಮಾತು ಕೇಳುವಳು. ನಾನಾರ ಏನು ಮಾಡಲಿ? ನೀನಾಕಿಗೆ ಒಂದು ಸ್ವಲ್ಪ ಹೇಳ್ತೀನ. ಏನಂತ? ಇನ್ನೊಂದು ಮದುವೆ ಮಾಡ್ಕೋ, ನನಗೆ ನೀ ಇಷ್ಟ ಇಲ್ಲ, ನಮ್ಮ ಮನೆ ಒಳಗೂ ಒಪ್ಪುವಲ್ರು, ನಂಗೆ ಇಷ್ಟ ಇಲ್ಲ, ನೀನು ಸುಮ್ಮನೆ ನಿಮ್ಮ ಮನ್ಯಾಗ ಯಾರು ತೋರಿಸ್ತಾರ ಅವ್ರು ಮಾಡ್ಕೊ ಅಂತೇಳಿ ಬೈತೀನ. ನಿನಗೆ ಆಕಿ ಇಷ್ಟ ಇಲ್ಲ ಅಂತ ಹೇಳ್ಬಿಡು, ಅವಾಗ ಅಕ್ಕಿಗೆ ಬೇಜಾರಾಕೈತಿ. ಅವಾಗ ಅಕ್ಕಿನ ನೀನು ಕೇಳೋದು ಬಿಟ್ಬಿಡ್ತಾಳ. ಅಲ್ಲ ಹಿಂಗಂತಿ ನೀನು ಹೆಂಗೆ ಕೇಳೋಕ್ಕಾಕೈತಿ? ನಾನು ಮೊನ್ನೆ ಆಕಿ ನಾನು ಕೇಳಿದಾಗ ನಾವು ಹ್ಞೂ ಅಂದ್ಬಿಟ್ಟೆ. ಅಂದಲ್ಲೇ ಎಲ್ಲನೂ ಕನ್ನೆ ನೋಡಕ್ಕೆ ಬಾ ಅಂತ ಅಂದ್ಬಿಟ್ಲೆ ನಾನು ಅಪಾರ್ಥ ಮಾಡ್ಕೊಂಡು ನಾನು ನಮ್ಮ ಅವ್ನ ಕರ್ಕೊಂಡು ಬಂದೆ. ಈಗ ನಂಗೆ ನೀ ಇಷ್ಟ ಇಲ್ಲ ಅಂತಂದ್ರೆ ಆಕಿಗೆ ಅನಿಸ್ತತಿ ಯಾರ ಹೇಳ್ಕೊಟ್ಟಾರ ಅಥವಾ ನೀನೇ ಹೇಳ್ಕೊಟ್ಟಿ ಅಂತ ಅನಿಸ್ತತಿ. ಹಂಗ ಹೇಳ್ಬೇಕಾರ, ನಿಮ್ಮ ಮನ್ಯಾಗ ನನಗೆ ಭಾಳ ಅವಮಾನ ಮಾಡಿದ್ರೆ ನಂಗೆ ನೀ ಇಷ್ಟ ಇಲ್ಲ, ನಾ ಇನ್ನೊಂದು ಹುಡುಗಿ ಮದುವೆ ಮಾಡ್ಕೊಳಕತ್ತೀನಿ ಅಂತ ಬಿರ್ಸ್ಲೆ ಹೇಳೋಟ. ನಿನ್ನ ಸುದ್ದಿಗೆ ಬರ್ಲಾರ್ದಂಗೆ ಒಟ್ಟದ್ ಏನು ಮಾಡಿ ಹೇಳ್ತೀಯೋ ಗೊತ್ತಿಲ್ಲ. ನೋಡು, ಅದು ನೋಟ್ ಹಂಗೆ ಮಾಡು. ಸರಿ ಆಯ್ತು, ನೀ ಬೇಜಾರು ಮಾಡ್ಕೊಬೇಡ. ನಿನಗೆ ಹೆಂಗೆ ಹೇಳಂತ ಹೇಳಕತ್ತೀಯಲ್ಲ ಹಂಗೆ ಹೇಳ್ತೇನೆ ಆತ. ನನಗೂ ಏನು ನಿಮ್ಮ ತಂಗಿನ ಮದುವೆ ಮಾಡ್ಕೊಂಡು ನಿಮಗೆಲ್ಲರಿಗೆ ನೋವು ಕೊಡ್ಬೇಕಂತ ಏನೂ ಆಸೆ ಇಲ್ಲ. ಸರಿ ಆಯಿತು, ನಾನು ನಿಮ್ಮ ತಂಗಿನ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ. ಆಕಿಗೆ ನೀವು ಬೇರೆ ಮದುವೆ ಮಾಡಿರಿ ಆತಾ. ತುಂಬ ಒಳ್ಳೆ ಕೆಲಸ ಮಾಡಿದಿಲ್ಲ. ನಂಗೆ ನಿಜವಾಗ್ಲೂ ಇಷ್ಟು ಕಡೆ ನೀವು ಒಪ್ಕೊಂತಿ ಅನ್ಕೊಂಡಿದ್ದಿಲ್ಲ. ನಾ ಇಲ್ಲಿ ಬರ್ತಾ ನಿನ್ ಕೂಟ ಎಲ್ಲಿ ಜಗಳ ಆಕೈತೇನೆ ಅಂತ ಮಾಡಿದ್ದೆ. ಆದ್ರೆ ನೀ ಹಿಂಗೆ ಏಕಾಏಕಿ ಸಲೀಸಾಗಿ ನೀ ಹಿಂಗೆ ಸುಮ್ಮನೆ ಅಂತ ನಾ ಅನ್ಕೊಂಡಿದ್ದಿಲ್ಲ. ಬಡವನ್ ಸಿಟ್ಟು ದೌಡಿ ಮೂಲ ಅಂತೇಳಿ ಸಿಟ್ಟಾಗಿ ನನಗೆ ಏನು ಆಗ್ಬೇಕಾಗೈತಿ ಸಿದ್ಧ ಹೇಳಿ ನೀನ ನೋಡೋಣ, ಹೌದಿಲ್ಲ? ಆಯ್ತಪ್ಪ ಹೇಳ್ತೇನೆ. ಆದ್ರೆ ಒಂದು ಮಾತು ಕೇಳ್ಬೋದಾ ನಾನು ನಿನ್ನಂತೇಳಿ? ಏನು? ನಮ್ಮ ಮನೆಗೆ ಎಸ್ಪೆಷಲಿ ನನಗೆ ನಿನ್ನ ತಂಗಿ ಕೊಟ್ಟು ಮದುವೆ ಮಾಡಕ್ಕೆ ಯಾಕೆ ಇಷ್ಟ ಇಲ್ಲ? ಅಲ್ಲ ನೀ ಬೇಡ ಕೊಡಬೇಡ, ಅದು ಕೇಳ್ತಾ ಇದ್ದೀನಿ. ಯಾಕೆ ಇಷ್ಟ ಇಲ್ಲ? ಕಾರಣ ಬೇಕಲ್ಲ ನನಗೆ. ಅದು ಚಂದ್ರು, ಕಾರಣ ಏನು ಹೇಳಲಿಲ್ಲ ನಾನು. ನಮ್ಮವಾರು ಇದ್ದೂರಾಗ ಬೇಡ, ಇದೆಲ್ಲ ಸರಿ ಅನ್ಸಲ್ಲ, ನಂಗೆ ಮನಸ್ಸಿಲ್ಲ ಅನ್ನಕತ್ತಾರಷ್ಟೆ. ಅದು ಬಿಟ್ರೆ ಬಲವಾಗಿದ್ದ ಕಾರಣ ಏನಿಲ್ಲ ಚಂದ್ರು. ಏನು ಒಳ್ಳೆ ಹುಡುಗದಿ, ಒಳ್ಳೆ ಮಂತ್ಯಾನ, ನಾವ್ಯಾಕಪ್ಪ ನಿನಗೇನಾರ ಒಂದು ಮಾತನ್ನು ಏನಿಲ್ಲ, ಇದ್ದೂರ ಬೇಡ ಅಂತ ಅಷ್ಟೇ, ಮತ್ತೇನಿಲ್ಲ. ಸರಿ ಆಯ್ತು, ನಾನು ಬರಲೆ? ಚಾ ಕುಡ್ದು ಹೋಗ್ಬಿಟ್ಟು? ಇಲ್ಲ ಇನ್ನೇನು ಬರ್ತೀನಿ. ಮನ್ಯಾಗ ಅವ್ವ ನಮ್ಮ ತಂಗಿ ಕೂಡ ಜಗಳ ಮಾಡಿ ಅಸ್ತಮಾ ಪೇಷಂಟ್ಲಿ ಮೊದಲ ನಮ್ಮವ್ವ ತ್ರಾಸ ಆಗ್ಬಿಟ್ಟತಿಕಿಗೆ. ಸರಿ ಅವ್ವಾರಿಗೆ ತ್ರಾಸ ತಗೋಬೇಡ ಅಂತ ಹೇಳ, ನಾ ಈಕಿಗೆ ಹೇಳ್ತೇನೆ. ನಿಮ್ಮ ತಂಗಿಗೆ ಒಂಚೂರು ಹೊಲ್ದ ಕಡೆ ಹೋಗಕ್ಕೆ ಹೇಳ್ತೀರಿ? ಹೇಳ್ತೇನೆ ತಗೋಬೇಕಾರ. ಸರಿ,
ಎಲ್ಲ ಮಗನ ನನಗೇನು ಗೊತ್ತಿಲ್ಲ ಅಂತ ಮಾಡಿ ಏನು ನಿಮಗೆ ನನಗೆ ಕೊಟ್ಟು ಮದುವೆ ಮಾಡಕ್ಕೆ ಇಷ್ಟ ಇಲ್ಲ. ಎಲ್ಲ ಕೈ ಮಿಕ್ಕೇ ಹೋಗೈತಿ. ಇನ್ನೊಂದು ಸ್ವಲ್ಪ ದಿನ ನಿಮ್ಮ ತಂಗಿ ವಾಂತಿ ಮಾಡ್ತಾಳ, ಅವಾಗ ನೀವೇನು ನಿಮ್ಮ ಮನೆ ದೇವರು ಬಂದು ಮದುವೆ ಮಾಡ್ಬೇಕು. ಅಲ್ಲೋ, ಎಷ್ಟು ದಿನದಿಂದ ನಿಮ್ಮ ಮನೆ ಆಸ್ತಿ ಮೆಕ್ಕೊಂಡಿಟ್ಟೇನು ನಾನು, ಮತ್ತೆ ಬಿಟ್ಬಿಡ್ತೀನ? ನಾನಾಗೆ ನಾನು ಹೋಗಿ ಮದ್ವೆ ಬೇಡ ಅಂತ ಹೇಳ್ಬೇಕಾ? ಹೇಳ್ತೇನೆ ಅಮಾಸಿ ದಿನ ಹೇಳ್ತೇನೆ. ಮಕ ನೋಡ್ಕೊ ನಿಮ್ಮ ಎಲ್ಲರೂ. ನಾ ಮದುವೆ ಅಲ್ಲಂದ್ರೆ ನಿಮ್ಮ ತಂಗಿನ ನಾನು ಎತ್ಕೊಂಡೋಕಳ. ಇಷ್ಟು ದಿನ ಇದ್ದು ನಿಮ್ಮ ತಂಗಿ ಮನಸ್ಸಿನಾಗ ನನ್ನ ಬಗ್ಗೆ ಆಸೆ ಬರುವಂಗೆ ಮಾಡಿದ್ದೆ ನಾನು. ಮೆಲ್ಲಕ್ಕೆ ಪಟಾಯಿಸಿದ್ದೆ ನಾನು ನಿಮ್ಮ ತಂಗಿನ. ನೋಡಿದ್ರೆ ಈಗ ನನಗೆ ಮಾತಾಡ್ತಾನೆ ನೀವು. ನಿಮ್ಮ ತಂಗಿ ತಾನಾಗೆ ನಾನು ಲವ್ ಮಾಡ್ತೀನಿ ಅನ್ನುವಂಗೆ ಮಾಡಿದ್ದೆ ನಾನು. ಅದಕ್ಕೆ ಬೇಡ ನಿಮ್ಮ ಅಣ್ಣ ನನ್ನ ಮೇ ಭಾಳ ನಂಗೆ ಕೀಟನ ಅಂತ ಹೇಳಿದ್ದು ನಾನೇ. ಆದ್ರೆ ನಿಮ್ಮ ತಂಗಿ ನನಗಿಂತ ಒಂದು ಕೈ ಮ್ಯಾಲದಾಳ್ಬಿಡು. ಅಯ್ಯೋ ದೇವ್ರೆ, ನಾ ಬರೀ ನನ್ನ ಜೊತೆ ಓಡ್ ಬರ್ಬೋದಕ್ಕೆ ಮದುವೆ ಮಾಡ್ಕೊಳಕಂತ ನಾ ತಿಳ್ಕೊಂಡೇನಿ. ನೋಡಿದ್ರೆ ಪ್ರೆಗ್ನೆಂಟೇ ಮಾಡು ನನ್ನ ಅನ್ಬಿಡೋದಾ? ಸಿಕ್ಕಿದ ಚಾನ್ಸ್ ಬಿಡ್ತೀನಾ? ಹ್ಞೂ ಅಂತ ಒಪ್ಕೊಂಬಿಟ್ಟೆ. ಇನ್ನೊಂದು ಸ್ವಲ್ಪ ದಿನ ನಿನ್ಗೊಂದು ಅಳಿಯನ್ ಕೊಟ್ಬಿಡ್ತೀನಿ. ಅವಾಗ ನೀನೇ ನನ್ನ ಜೊತೆಗೆ ನಿಮ್ಮ ತಂಗಿದ ಮದ್ವೆ ಮಾಡ್ತಿ, ನೋಡ್ತೀರ. ಚಂದ್ರು ಕೊಡ. ನನ್ನ ತಂಗಿ ಬೇಕಲ್ಲ ನಿನಗ? ಇಲ್ಲೋಡ, ನನ್ನ ಮೇಲೆ ಜೋರ್ ಮಾಡಬೇಡ ನೀನು. ಮೊದಲು ನಿನ್ನ ತಂಗಿನ ಹಿಡ್ತಾಗಿಟ್ಕೋ. ಆಕೆಗೆ ಬಂದಿದ್ದು ಒಂದು ಹೆಣ್ಮಗಳು ತಾನಾಗೆ ಬಂದ ಮೈ ಮೇಲೆ ಬಿದ್ರೆ ಗಂಡ್ಸ್ ನಾನು ಹೆಂಗೆ ಸುಮ್ಮನಿರ್ಲಿ? ನಿನ್ನ ಇವತ್ತು ಕೊಂದು ಜೈಲಿಗೆ ಹೋಗ್ತೇನೆ ಮಗನ ನಾನು. ಏನ ಆಗಿದ್ದಾಗ್ಲಿ ಇವತ್ತು. ನನ್ನ ಯಾಕಪ್ಪ ಕೊಲ್ತೀನಿ ನೀನು? ನಂದು ಏನು ತಪ್ಪೈತಿ ಹೇಳಿದ್ರೊಳಗೆ ನೀನಾರ? ನಾನೇನು ತಪ್ಪು ಮಾಡೀನಿ? ಈಗ ಆಕೆಯಾಗೆ ಮೈ ಮೇಲೆ ಬಿದ್ದಾಗ ನಾ ಹೆಂಗೆ ಸುಮ್ಮನೆ ಇರಕತಿ? ಅದಕ್ಕೆ ಹಿಂಗ ಮಾಡೋದು? ಎಷ್ಟು ನಂಬಿದ್ಮೇಲೆ ನಾನು ಎಷ್ಟು ನಂಬಿದ್ದೆ. ನನಗೆ ಹಿಂಗೆ ಕುತ್ತಿಗೆ ಕೊಯ್ಯಕ್ ಮನಸ್ಸು ಹೆಂಗ್ ಬಂತು ನಿನಗ? ನೋಡು, ನಿನ್ನ ಕುತ್ತಿಗೆ ಕೋದಿದ್ದು ನಾನಲ್ಲ, ನಿಮ್ಮ ತಂಗಿನ. ಏನ್ ಈ ವಿಚಾರ ನಮ್ಮವ್ವ ಗೊತ್ತಾದ್ರ ನಮ್ಮ ಅಪ್ಪ ಗೊತ್ತಾದ್ರ ಜೀವದರ್ಶನ ಇರೋದಿಲ್ಲ ಅವರು. ನೋಡು, ಅದಕ್ಕೆ ಬೇಡ ಸುಮ್ಮನೆ ಈಗ ಏನಾಗಿಲ್ಲ, ಆಕಿನ ನನಗೆ ಕೊಟ್ಟು ಮದುವೆ ಮಾಡ್ಬಿಡು. ನೋಡು, ನಿನಗ್ ಮದ್ವಿ ಮಾಡೋ ಬದ್ಲಿ ಹಾಳು ಬಾವಿಗೆ ದೂಡ್ತೇನೆ ನಾನು ಆಕಿನ. ನಿನ್ನಂತ ಕೆಟ್ಟ ಮನುಷ್ಯಾಗ ಮಾತ್ರ ಕೊಡೋದಿಲ್ಲ. ಆತಾತು, ಬೇಡ ಮದ್ವೆ ಮಾಡೋದು ಬೇಡ. ಪಾಪ ನಾ ಕೆಟ್ಟ ಮನುಷ್ಯ, ನೀವೆಲ್ಲ ಒಳ್ಳೆಯವ್ರು ಏನು? ಚಲೋ ಆತು ನಿನ್ನ ತಂಗಿ ನಿನ್ನ ಮನೆಯಾಗ ಇಟ್ಕೊಂಡು ಕುಂದ್ರು. ಪಾಪಿ ದ್ರೋಹಿ, ನನ್ನ ತಂಗಿನ ನಂಬಿಸಿ ಮೋಸ ಮಾಡಿ ನಿನ್ನ ಇಷ್ಟ ಕಬಡ ಕಂಪ್ಲೇಂಟ್ ಕೊಡ್ತೇನೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನ ನಾಯಿಗತ್ತೆ ಒಳಗೆ ಹಾಕಿಸ್ಲಿಲ್ಲ ನನ್ನ ಹೆಸರ ಅಲ್ಲ ಕೇಳ್ತೀರ. ಏನಪ್ಪ ಕಂಪ್ಲೇಂಟ್ ಕೊಡ್ತಿ? ಕೊಡು. ಏನಂತ ಕೊಡ್ತಿ? ನಾನಾಗೆ ಒತ್ತಾಯ ಮಾಡೀನಿ ಅಂತೇಳಿ ಕೇಳಿ ನಿಮ್ಮ ತಂಗಿನ. ಒತ್ತಾಯ ಯಾಕೆ ಮಾಡ್ಯಾಳ? ನಾ ಮಾಡೇನೆ ಆಕಿ ಹೋಗತಕತಿ. ಇಷ್ಟಕ್ಕೆ ಹುಡುಗಿ ಸಾಕ್ಷಿ ಅಂತರೂ ಕೇಳ್ತಾರ. ಆಕಿ ಅಂತರೂ ನಾನು ವಿರುದ್ಧವಾಗಿ ಹೇಳೋದಿಲ್ಲ, ಯಾಕಂದ್ರೆ ಹಂಗೈತಿ ಈಗ ಅದು. ಅದಕ್ಕೆ ಸುಮ್ಮನೆ ನಾ ಹೇಳೋದಾದ್ರೆ ಮದ್ವೆ ಮಾಡೋದು ಒಳ್ಳೇದು. ನೀನು ನಿನ್ನ ಮುಂದಂತ ಹೇಳತ್ತೀನಿ, ನಿಮ್ಮ ತಂಗಿ ಮುಂದೆ ಹೇಳ್ಬೇಡ. ಅದಕ್ಕೆ ನನಗೆ ಮಿನಿಮಮ್ 5 ಎಕರೆ ಹೊಲ ಬೇಕು. ಆಮೇಲೆ ಒಂದು ರೊಕ್ಕ ಬಂಗಾರ ಎಷ್ಟು ಹಾಕಂದ್ಲಿ ನಿನ್ನ ತಂಗಿಗೆ? ನೀವು ಕಮ್ಸೆ ಕಮ್ಮಿ ಅಂದ್ರೆ ಒಂದು 20 ತೊಲಿ ಅಂತರೂ ಹಾಕ್ತೀರಿ. ನೋಡ್ರಿ, ಆಕಿಗೆ ಏನೇನು ಬೇಕೆಲ್ಲ ಬಂಗಾರದು ಮಾತ್ರ ಅವ್ನು ನೀವು ಮಾಡಿಸ್ಕೊಡ್ಬೇಕು. ಆಮೇಲೆ ಹೊಲ ಕೊಟ್ಟಿರಿ, ಬಂಗಾರ ಕೊಟ್ಟಿರಿ. ವರದಕ್ಷಿಣೆ ಒಂದು ಹೆಚ್ಚೇನು ಬೇಡ, ಒಂದು 5 ಲಕ್ಷ ಕೊಡ್ರಿ ಸಾಕು, ಭಾಳ ಬೇಡ. ಲೆಕ್ಕದಂತ ಪೂರ್ತಿ ಆಸ್ತಿ ಕೇಳ್ತಿದ್ದೆ, ನೀ ಕೊಡಲ್ಲ. ಸುಮ್ಮನೆ ಕೇಳರಿ, ಯಾಕೆ ಇದು ಮಾಡ್ಕೋಬೇಕು? ಇಷ್ಟರ ಬಂದ್ರೆ ಹೌದಿಲ್ಲ ಅಂದ್ರೆ ಆಸ್ತಿ ಸಲುವಾಗಿ ಥೂ 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 ನಿನ್ನಂತ ಮೋಸ್ಕಾರನ್ ಬಲಿಗೆ ಬಿದ್ದು ಬಿಟ್ಲಲ್ಲ ನಮ್ಮ ತಂಗಿ. ಆಸ್ತಿ ಸಲುವಾಗಿ ನೀನ್ ಆಕಿನ ಮದುವೆ ಮಾಡ್ಕೊಳಕತ್ತೀಯ? ನಮ್ಮ ಮನೆ ಮೇಲೆ ಕಣ್ಣು ಹಾಕಿದ್ದೆ ಇಷ್ಟು ದಿನ. ನೀ ಯಾಕೆ ಹಿಂಗೆ ಮಾಡಿದೆಪ್ಪ ದೇವ್ರೆ? ನನಗಿದನ್ನು ಕಿವಿಯಾರೇನು ಕೇಳೋಕ್ಕಾಗೋಲ್ತ. ₹1 ಬಿಡುಗಾಸು ಸಿಗೋದಿಲ್ಲ. ನಮ್ಮ ತಂಗಿಗೆ ಬೇರೆ ಮದುವೆ ಮಾಡ್ತೀವಿ. ಈಗೇನಕ್ಕೆ ಏನು ಪ್ರೆಗ್ನೆಂಟ್ ಏನಾಗಿಲ್ಲ, ಆದ್ರೆ ನಮ್ಮ ತಂಗಿಗೆ ನಾ ಬೇರೆ ಮದುವೆ ಮಾಡೋದಂತೂ ಗ್ಯಾರಂಟಿನೇ. ಆಗೈತಿ, ಏನೋ ತಪ್ಪಾಗೈತಿ. ಇದನ್ನ ಇಲ್ಲಿಗೆ ಮರ್ತು ಬಿಡುವ. ಇಂಥ ಕೆಟ್ಟ ಹುಳ ಅದನವ, ಆಸ್ತಿ ಸಲುವಾಗಿ ಆಸ್ತಿ ಪಟ್ಟಣ ಅಂತ ನೀ ಮಾಡಿರೋದು ಎಲ್ಲದನ್ನ ಆಕಿ ಮುಂದೆ ಹೇಳಿ ನಿನ್ನ ಬೂಟ್ಲೆ ಹೊಡಿಸ್ತೇನೆ, ನೋಡ್ತೀರ. ಹೇಳು ಆಕಿ ನಂಬಿದ್ರಲ್ಲ. ಎಷ್ಟೊತ್ತಾತ ಮಾತಾಡಿ ಬರ್ತೇನೆ ಅಂತ ಹೋದ್ರ, ದೇವ್ರೆ ಇನ್ನೂ ಬರಲೇ ಇಲ್ಲಲ್ಲ. ಯಾಕೋ ಏನಾತು? ಏನತ್ಕೆಮ್ಮ ಗಂಡನ್ ಚೂ ಬಿಟ್ಟಿರನ? ನೋಡು, ನೀ ಭಾಳ ಮಾತಾಡಕತ್ತಿ, ನನ್ನ ತಾಳ್ಮೆ ಪರೀಕ್ಷೆ ಮಾಡಾಕತ್ತಿ. ಮೊದಲು ನನ್ನ ಬಗ್ಗೆ ಮಾತಾಡ್ತಿದ್ದಿ, ಇವತ್ತು ನನ್ನ ತವ್ರ ಮನೆ ಬಗ್ಗೆ ಮಾತಾಡಿ, ಈಗ ನನ್ನ ಗಂಡನ ಬಗ್ಗೆ ಮಾತಾಡಕತ್ತಿ. ಏನಂತ ಅನ್ಕೊಂಡಿ ನೀನು? ಸುಮ್ಮನದೇನಿ ಅಂದ್ರೆ ನನ್ನ ಕೈಲಿ ಏನಾಗಲ್ಲ ಅಂತ ತಿಳ್ಕೊಬೇಡ. ಸುಮ್ಮನೆ ನಿನ್ನ ಹೊಡೆಯೋದು ಒಂದು ನಾಯಿ ಹೊಡೆಯೋದು ಸಮ ಅಂತ ತಿಳ್ಕೊಂಡೇನು ನಾನು. ನಿನ್ನ ಹೊಡೆಯೋಕ್ಕೂ ನಂಗೆ ಇಷ್ಟ ಇಲ್ಲ, ನಿನ್ನ ಒಂದು ಮಾತು ಅನ್ನೋಕ್ಕೂ ನಂಗೆ ಇಷ್ಟ ಇಲ್ಲ. ಯಾಕೆ ಏನು ಚೂ ಬಿಡಕ್ಕೆ ನಾಯಿ ಅವ್ರೆ? ಚೂ ಬಿಟ್ಟಿರಿ ಅಂದರೆ ನಾಯಿ ಥರ ಚೂ ಬಿಟ್ಟಿರಿ ಅಂತ ಕೇಳಲಿಲ್ಲ ನಾನು. ಚೂ ಬಿಟ್ಟಿರಿ ಅಂತಂದಿದ್ದು
ನನ್ನ ಮದುವೆಯಾಗ ಹುಡುಗನ ಕಡೆ ಮಾತಾಡಕ್ ಹೋಗ್ಯಾರಂತ ಅಣ್ಣ ಎಲ್ಲ ಸುದ್ದಿ ಗೊತ್ತು ನನಗೆ. ಫೋನ್ ಬಂದಿತ್ತು. ಅಲ್ಲಿ ಹೋಗಿ ಬಾಯಿಗೆ ಬಂದಂಗೆ ಬೈದಾನಂತ, ಎತ್ತಬೇಕತ್ ಹೊಡ್ದಾನಂತ. ಪಾಪ ಅವ್ರಿಗೆ ಎಷ್ಟು ನೋವಾಗೈತಂತ ಗೊತ್ತಾ ನಿನಗ? ಹೊಡೆದಾಡಿ ಬಂದಾನಂತಲ್ಲೇ, ಅವ್ರ ಹಣಿಗೆಲ್ಲ ರಗತ್ ಬಂತಂತ, ಎತ್ತಬೇಕತ್ ಮೈ ಮೇಲೆ ಬಿದ್ದು ಹೊಡ್ದಾನಂತ. ಅಣ್ಣ ಹಿಂಗ್ ಮಾಡ್ತಾನಂತ ನಾ ಅನ್ಕೊಂಡಿದ್ದಿಲ್ಲ. ಏನ ಹೊಡೆದಾಡ್ಯಾರಂತ? ಅಯ್ಯೋ ದೇವ್ರೆ, ಇವ್ರಿಗೆ ಏನಾತ ಏನಂಗಾರ? ಅಯ್ಯೋ ನಾ ಏನ್ ಮಾಡ್ಲಪ್ಪ, ಏನ್ ಮಾಡ್ಲಿ? ಅವನಿಗೇನಾಗೈತಿ? ಅವನೇ ಹೊಡೆದಿದ್ದಂತೆ ಗೊತ್ತಾ? ಇವ್ರಿಗೆ ಅಂತ ಎಲ್ಲ ಆಗಿದ್ದ ನೋಡು. ಹಿಂಗ್ ಬಾಯಿಗೆ ಬಂದಂಗೆ ಮಾತಾಡಬೇಡ ನೀನು. ಮಾತಾಡಕ್ಕೆ ಏನೈತಕ್ಕೆಮ್ಮ? ಮಾತಾಡಕ್ಕೆ ಏನೈತಿ? ಒಂದು ಮಾತು, ನಿಮ್ಮ ಮಾತಿಗೆ ಎಷ್ಟು ಮರ್ಯಾದೆ ಕೊಡ್ತಾರ ಅವ್ರು. ಅಣ್ಣ ಅಂತರೂ ನಿಮ್ಮ ಮೇಲೆ ಜೀವನ ಇಟ್ಕೊಂಡಾನ, ಎಡತ್ತ ಬೆನ್ನ ಹುಟ್ಟಿ ತಂಗಿಗಿಂತ ಜಾಸ್ತಿ. ಒಂದು ಮಾತು ನೀವು ಹೇಳಿದ್ರೆ ಅವ್ರು ಕೇಳ್ತಾರ. ಆದ್ರೆ ನೀವು ಒಂದು ಮಾತು ಹೇಳ್ವಲ್ರಿ. ಹೋಗ್ಲಿ ಬಿಡ್ರಿ, ಏನಾಯ್ತು? ಯಾವಾಗೋ ಮರ ಮಿಲ್ದಂಗೆ ಆಗಿದ್ದು. ಈಗ ಯಾಕೆ ಅದನ್ನ ನಾವು ಬೆಳೆಸ್ಕೊಂತ ಹೋಗ್ಬೇಕು? ಮದ್ವೆ ಮಾಡೋಣ, ಏನೂ ಆಗಲ್ಲ ಅಂತ ಒಂದು ಮಾತು ನೀವು ಹೇಳಿಲ್ಲಲ್ಲ. ಹೇಳಿಲ್ಲಲ್ಲ ನೀವು. ನೀ ಎಂತ ಹುಚ್ಚದಿಯೇ ಸೌಭಾಗ್ಯ? ನಾನು ಹೇಳಿದ್ರೆ ಅವ್ರಿಗೆ ಯಾಕೆ ಕೇಳ್ತಾರೆ? ಇಷ್ಟಕ್ಕೂ ನಾನು ಯಾಕೆ ಹೇಳ್ಬೇಕು? ಈಗ ನಾನು ಏನಾರ ಮಧ್ಯಸ್ಥಿಕೆ ವಹಿಸಿ ಮದ್ವೆ ಮಾಡಿ ನಾಳೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ನನಗೆ ಕೆಟ್ಟ ಅಪವಾದ ಅಲ್ಲ ಅದು. ನೋಡು, ಇದು ನಿಮ್ಮ ಅಣ್ಣ, ನಿನ್ನ ಮತ್ತೆ ನಿಮ್ಮ ತಾಯಿ ತಂದಿ ನಿಮಗೆ ಸಂಬಂಧಪಟ್ಟಿದ್ದು. ನಿನಗೆ ಮದ್ವೆ ಮಾಡಿಸು, ನೀವು ನಮ್ಮ ಅಣ್ಣನ ಇಷ್ಟಪಟ್ಟಿರಿ ಅಂತ ತಿಳ್ಕೊಂಡು ನಾನು ಆ ಮದ್ವೆ ಮಾತಾಡಿದ್ನೇ ಹೊರತು ನಿಮಗೆ ನಾನು ಬಲವಂತವಾಗಂತೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮ ಕೈ ಮುಗಿತೇನೆ ಸೌಭಾಗ್ಯ. ನನ್ನ ತಲೆ ಮಾತ್ರ ತಿನ್ಬೇಡ ನೀನು. ನಿನ್ನ ಮದ್ವೆ ವಿಚಾರದಾಗ ನಾ ತಲೆ ಹಾಕೋದಿಲ್ಲ. ರೀ ಬಂದ್ರಿ? ಏನೋ ಹೊಡೆದಾಡಿದ್ರಂತಲ್ಲೇ, ಫೋನ್ ಬಂದಿತ್ತು ರೀ. ಯಾಕೆ ಬಹಳ ಸಿಟ್ನಾಗದಾರಲ್ಲ ರೀ? ಏನ್ ನೋಡತ್ತೀರಿ? ಯಾಕಣ್ಣ ಅಷ್ಟು ಸಿಟ್ನಾಗದಿ? ಈ ನಮ್ನಿ ಕುತ್ತಿಗೆ ಕೊಯ್ದು ಬಿಟ್ಟೆ ಅಲ್ಲ ನೀನು. ಈ ನಮ್ನಿ ಕುತ್ತಿಗೆ ಕೊಯ್ದು ಬಿಟ್ಟೆ ಅಲ್ಲ ನೀನು. ರೀ ಏನಾತ್ರಿ? ಯಾಕೆ ನೋಡಿದ್ರಿ? ಶಾಂತ, ಸ್ವಲ್ಪ ಒಳಗೆ ಹೋಗು. ಒಳಗೆ ಹೋಗು ಅಂದೆ.